ನಮಸ್ಕಾರ ಡಾಕ್ಟರ್, ನನ್ನ ಹೆಸರು ಸೆಲ್ವಿ. ನಮಸ್ಕಾರಮ್ಮ, ಎಲ್ಲಿಂದ ಮಾತಾಡ್ತಿದ್ದೀರಾ? ಅರಕೋಣಂನಿಂದ ಮಾತಾಡ್ತಾ ಇದ್ದೀನಿ ಡಾಕ್ಟರ್. ಹೇಳಿ ಅಮ್ಮ. ನಮ್ಮ ಯಜಮಾನ್ರು ಕುಡಿತದ ಚಟ್ಟದಿಂದಾನೇ ಸತ್ತು ಹೋದ್ರು ಡಾಕ್ಟರ್. ಸರಿ. ಮತ್ತೆ ಇತ್ತೀಚೆಗೆ ನನ್ನ ತಮ್ಮ ಕೂಡ ತುಂಬಾ ಕುಡಿತ ಶುರು ಮಾಡ್ಬಿಟ್ಟಿದ್ದಾನೆ. ಸರಿ, ಅವ್ರಿಗೀಗ ಎಷ್ಟು ವಯಸ್ಸು? ಇನ್ನು 30 ವರ್ಷ ಡಾಕ್ಟರ್. ಸರಿ, ಎಷ್ಟು ವರ್ಷದಿಂದ ಕುಡಿತಿದ್ದಾರೆ? ಒಂದ್ 2-3 ವರ್ಷದಿಂದ. ಹೌದಾ, ಏನ್ ಮಾಡ್ಕೊಂಡಿದ್ದಾರೆ? ಮೆಕ್ಯಾನಿಕ್ ಡಾಕ್ಟರ್. ಹೌದಾ, ಈ ನಡುವೆ ಏನಾದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಏನಾದ್ರೂ ಕೊಡಿಸಿದ್ರಾ? ಇಲ್ಲ ಡಾಕ್ಟರ್, ಟ್ರೀಟ್ಮೆಂಟ್ ಸೆಂಟರ್ಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ವಿ, ಆದ್ರೆ ಅವ್ರು ಒಪ್ಕೊಳ್ಳಿಲ್ಲ. ಸರಿನಮ್ಮ, ಈಗ ಅವ್ರಿಗೆ ಯಾವೆಲ್ಲ ಸಿಂಪ್ಟಮ್ಸ್ ಬರ್ತಿದೆ? ಈಗ ಅವನಿಗೆ ಕುಡಿಲಿಲ್ಲ ಅಂದ್ರೆ ಇರೋದಕ್ಕಾಗೋದೇ ಇಲ್ಲ ಡಾಕ್ಟರ್. ಸರಿ. ಕೆಲ್ಸ ಮುಗಿಸ್ಕೊಂಡ್ ಬಂದು ನೇರವಾಗಿ ಕುಡಿಯೋಕೆ ಹೋಗ್ತಾನೆ. ಏನೇ ಹೇಳಿದ್ರು ಕೇಳಲ್ಲ ಅಂತಾನೆ ಡಾಕ್ಟರ್. ಸರಿನಮ್ಮ, ಇದಕ್ಕಿರೋದು ಒಂದೇ ಪರಿಹಾರ, ನಮ್ಮ ಅಡಿಕ್ಷನ್ ಕಿಲ್ಲರ್ ಅಮ್ಮ. ಅದನ್ನ ಕೊಟ್ಟು ನಾವು ಅದನ್ನ ಸರಿ ಮಾಡ್ಬೋದು. ಯಾಕಂದ್ರೆ ನೀವು ಇದನ್ನ ಹೀಗೆ ಬಿಟ್ರಿ ಅಂದ್ರೆ ಅವ್ರಿಗೆ ತುಂಬಾ ದೇಹಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ನೋಡಿದ್ರೆ ಲಿವರ್ ಸಮಸ್ಯೆ, ಕ್ಯಾನ್ಸರ್, ಕಣ್ದೃಷ್ಟಿ ಹೋಗುತ್ತೆ, ನಡ್ಕ, ಪಕ್ಕವಾತ, ಹೀಗೆ ಹಲವಾರು ರೋಗಗಳು ಬರೋ ಸಾಧ್ಯತೆ ಇದೆ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ಕೆಳಗ್ ಕಾಣಿಸ್ತಿರೋ ಅಂತ ನಂಬರ್ ಕಾಲ್ ಮಾಡಿ. ನಮ್ಮ ಆಯುರ್ವೇದಿಕ್ ಸೆಂಟ್ರಿಂದ ನಿಮಗೆ ಕಾಲ್ ಮಾಡ್ತಾರೆ. ನಮ್ಮ ಅಡಿಕ್ಷನ್ ಕಿಲ್ಲರ್ ಔಷಧಿನ ನೀವು ತಗೊಂಡ್ ಕೊಡ್ಬೋದು. ಅಷ್ಟೇ ಅಲ್ಲ, ಈ ಅಡಿಕ್ಷನ್ ಕಿಲ್ಲರ್ ಔಷಧಿನ ಅವ್ರಿಗೆ ಗೊತ್ತಾಗ್ದಂಗೆ ಕೊಡ್ಬೋದು. ಯಾಕಂದ್ರೆ ಇದರಲ್ಲಿ ಸ್ಮೆಲ್ ಇಲ್ಲ, ಟೇಸ್ಟ್ ಇಲ್ಲ, ಹಾಗೆ ನೋಡಿದ್ರೆ ಕಲರ್ ಕೂಡ ಇಲ್ಲ. ನಾವು ತಿನ್ನೋ ಅಂತ ಊಟದಲ್ಲೋ ಅಥವಾ ಟೀ ಅಲ್ಲಾಗಿರ್ಬೋದು, ಹಾಲಲ್ಲಾಗ್ಬೋದು, ಯಾವ್ದ್ರಲ್ಲಿ ಬೇಕಂದ್ರೂ ನೀವು ಬೆರೆಸ್ಕೊಡ್ಬೋದು. ಈ ತರ ಕೊಡ್ತಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಈ ಡ್ರಿಂಕ್ಸ್ ಮೇಲೆ ಜಿಗುಪ್ಸೆ ಬಂದು ಕುಡಿಯೋದನ್ನ ಬಿಟ್ಬಿಡ್ತಾರೆ. ಹಾಗಾಗಿ ನೀವು ಇದನ್ನ ಸರಿಯಾಗಿ ಬಳಸಿ. ಈ ಶಿಬಿರವನ್ನು ಆಯೋಜಿಸಿರುವವರು ಇವರ ಕಂಪನಿಯಿಂದಲೇ ಬಂದಿದ್ದಾರೆ. ಇಂದು ನಿಮಗಾಗಿ ಈ ಶಿಬಿರವನ್ನು ಇವರು ಆಯೋಜಿಸಿದ್ದಾರೆ. ಸತ್ಕರತಾರ್ ಅಭಿಯಾನದ ಮೂಲಕ ನಾವು ನಿಮಗೆ ಸಹಾಯ ಮಾಡಲು ಬಂದಿದ್ದೇವೆ. ನಿಮಗಾಗಲಿ ಅಥವಾ ನಿಮ್ಮ ಕುಟುಂಬದವರಿಗಾಗಲಿ ನಶೆ ಮುಕ್ತರಾಗುವ ಇಚ್ಛೆ ಇದ್ದಿದ್ದರೆ, ಅವರು ಬಿಡಲು ಒಪ್ಪದಿದ್ದರೂ ಸಹ ನಾವು ನಿಮಗೆ ಸಂಪೂರ್ಣ ಸಹಾಯ ಮಾಡುತ್ತೇವೆ. ನಾವು ಎಲ್ಲಿ ಶಾಲೆಯನ್ನ ಪ್ರಾರಂಭಿಸಿದಾಗ ನಮ್ಮ ಒಂದು ಉದ್ದೇಶವೇನೆಂದರೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಮತ್ತು ಜೊತೆಗೆ ನಮ್ಮ ಎಲ್ಲ ಹಿರಿಯರಿಗಾಗಿ ಕೂಡ ನಾವು ಕೆಲವು ಯೋಜನೆಗಳನ್ನು ತಂದಿದ್ದೇವೆ. ಅವುಗಳಿಂದ ಅವರಿಗೂ ಕೂಡ ಲಾಭವಾಗಬೇಕು. ನಿಯಮಿತವಾಗಿ ಔಷಧಿ ತಗೊಳ್ಳಿ. ಹಾಗೆ ಮಾಡಿದ್ರೆ ಮಾತ್ರ ನಿಮ್ಮ ನಶೆ ಬಿಡುತ್ತದೆ. ನನ್ ಪ್ರೀತಿ ಮಗನೇ, ನೀನ್ ಎಲ್ಲಿದೀಯಾ? ಬೇಗ ಇಲ್ಲಿಗೆ ಬಾ ಮಗ. ನಾನ್ ನಿನಗಾಗಿ ತುಂಬಾ ಸಮಯದಿಂದ ಕಾಯ್ತಿದ್ದೀನಿ. ದಯವಿಟ್ಟು ಒಂದ್ಸಾರಿ ನನ್ನ ಮಾತನ್ನು ಕೇಳು ಮಗ.